ರಾಷ್ಟ್ರಕೂಟರು ಆಳಿದ ಸಂಪದ್ಭರಿತ ನಾಡು ಲಕ್ಕುಂಡಿ ಸುತ್ತಲೂ ನಿಧಿಗಳರ ಹಾವಳಿ ಶುರುವಾಗ್ಬಿಟ್ಟಿದೆ. ಐತಿಹಾಸಿಕ ದೇವಸ್ಥಾನದಲ್ಲಿ ನಿಧಿ ಇದೆ ಅಂತ ಅಗಿತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನಿಧಿ ಹುಂಡಿ ಲಕ್ಕುಂಡಿ ಸುತ್ತಲೂ ನಿಧಿಗಳ್ಳರ ಕಾಟ. ಹಳೆ ಕಾಲದ ಗುಡಿ ಇರೋದ್ರಿಂದ ನಿಧಿಗಳರ ಹಾವಳಿನೂ ಜಾಸ್ತಿ ಆಗಿದೆ. ಶಿವಲಿಂಗ ಮೂರ್ತಿ ಮುಂದಿನ ನಂದಿ ಮೂರ್ತಿ ನಾಪತ್ತೆ. ಹೊಯ್ಸಳರ ರಾಜಧಾನಿಯಾಗಿದ್ದ ನಾಡು, ಕಲ್ಯಾಣದ ಚಾಲುಕ್ಯರು ರಾಜ್ಯಭಾರ ನಡೆಸಿದ ಬೀಡು, ರಾಷ್ಟ್ರಕೂಟರು ಆಳಿದ ಊರು, ಚಿನ್ನದ ನಾಣ್ಯ ಟಂಕಿಸ್ತಿದ್ದ ಸಂಪದ್ಭರಿತ ಗ್ರಾಮ. ಗದಗ ಜಿಲ್ಲೆಯ ಲಕ್ಕುಂಡಿ ಸುತ್ತಲೂ ನಿಧಿಗಳ್ಳರ ಹಾವಳಿ ಶುರುವಾಗಿದೆ. ನಿಧಿ ಆಸೆಯಿಂದ ಐತಿಹಾಸಿಕ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಿರೋ ಖದೀಮರು ದೇಗುಲವನ್ನ ಸಂಪೂರ್ಣ ನಾಶ ಮಾಡಿದ್ದಾರೆ. ನಿಧಿ ಲಕ್ಕುಂಡಿಯ ಪ್ರಜ್ವಲ್ ರೀತಿ ಕುಟುಂಬಕ್ಕೆ ಇಂದಿಗೆ 1 ತಿಂಗಳ ಹಿಂದೆ ಅಂದ್ರೆ ಜನವರಿ 10ರಂದು ಮನೆಪಾಯ ಅಗೆಯುವಾಗ ಬರೋಬ್ಬರಿ 466 ಗ್ರಾಂ ಚಿನ್ನ ಸಿಕ್ಕಿತ್ತು. ಇದರ ಬೆನ್ನಲ್ಲೇ ಎಲ್ಲಿ ಅಗೆದ್ರೂ ನಿಧಿ ಸಿಗುತ್ತೆ ಅಂತ ಇಲ್ಲಿನ ಹಿರಿಯರು ಹೇಳಿದ್ರು. ಇದೀಗ ಲಕ್ಕುಂಡಿ ಸುತ್ತಲಿನ ನಿಧಿಗೆ ಕಳ್ಳರ ಕಾಟ ಶುರುವಾಗಿದೆ ಎನ್ನಲಾಗಿದೆ. ಲಕ್ಕುಂಡಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಜಂತ್ಲಿ ಶಿರೂರಿನ ಐತಿಹಾಸಿಕ ಸಿದ್ದೇಶ್ವರ ದೇಗುಲವನ್ನ ನಿಧಿ ಆಸೆಗೆ ನಾಶಪಡಿಸಿದ್ದು ನಂದಿಮೂರ್ತಿ ಕದ್ದೊಯ್ದಿದ್ದಾರೆ. ನಿಧಿಗಳ್ಳರ ಅಟ್ಟಹಾಸಕ್ಕೆ ಚಾಲುಕ್ಯರ ಕಾಲದ ದೇವಾಲಯ ಸಂಪೂರ್ಣ ಸರ್ವನಾಶ ಆಗಿದೆ. ಈಗ ನಾವು ಜಂತ್ಲಿ ಶಿರೂರು ಗ್ರಾಮದ ಹೊರವಲಯದಲ್ಲಿ ನೋಡ್ಬೋದು. ಇದು ಮುಂಡರ್ಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮ. ಈ ದೇವಸ್ಥಾನದ ಕುರುಹುಗಳು ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲೇ ನಿರ್ಮಾಣವಾದಂಥ ಐತಿಹಾಸಿಕ ದೇವಸ್ಥಾನ. ಆದರೆ ಇವತ್ತು ಏನು ನಿರಂತರವಾಗಿ ಏನು ನಿಧಿಗಳ್ಳರ ಅಟ್ಟಹಾಸಕ್ಕೆ ಇದು ಸಂಪೂರ್ಣ ನಾಶವಾಗಿ ಹೋಗಿದೆ. ಯಾಕೆಂತಂದರೆ ಈ ಒಂದು ದೇವಸ್ಥಾನ ಕಲ್ಯಾಣ ಚಾಲುಕ್ಯರದ ಆಗಿದ್ದರಿಂದ ಇಲ್ಲಿ ಐತಿಹಾಸಿಕ ದೇವಸ್ಥಾನಗಳ ಕೆಳಭಾಗದಲ್ಲಿ ಸಾಕಷ್ಟು ನಿಧಿ ಇದೆ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಹಳೆ ಕಾಲದ ಇರೋದ್ರಿಂದ ಎಲ್ಲರದು ಈ ನಿಧಿಗಳರ ತಲೆ ಒಳಗೆ ಒಂದು ಫಸ್ಟ್ ಬರೋದ ನಿಧಿ ಇರ್ಬೋದಂತಂದು. ಹಾಗಾಗಿ ಇದನ್ನು ಸಾಕಷ್ಟು ಬಾರಿ ಅದನ್ನು ಎಬ್ಬಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲೇನಂದ್ರೆ ಇಲ್ಲಿ ರೈತ ಕುಟುಂಬ ಪಕ್ಕದಲ್ಲೇ ವಾಸಿಸಿರೋದ್ರಿಂದ ಅದು ನಿಧಿಗಳರಿಗೆ ಅವಕಾಶ ಕೊಟ್ಟಿಲ್ಲ. ದೇಗುಲದಲ್ಲಿ ನಿಧಿ ಇದೆ ಎಂದು ಅಗೆದಿರೋ ಕಿಡಿಗೇಡಿಗಳು ನಂದಿ ಮೂರ್ತಿಯನ್ನ ಹೊತ್ತೊಯ್ದಿದ್ದಾರೆ. ಐತಿಹಾಸಿಕ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕೃತ್ಯವೆಸಗಿದ್ದಾರೆ. ಇನ್ನಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಐತಿಹಾಸಿಕ ದೇಗುಲ ರಕ್ಷಿಸುವ ಕೆಲಸ ಮಾಡಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.